केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಸಾರ್ವಜನಿಕರ ಜೀವದೊಂದಿಗೆ ಆಟವಾಡುತ್ತಿರುವ ಹಾಗೂ ಬೇಜವಾಬ್ದಾರಿಯಿಂದ ವಿಫಲವಾಗಿರುವ ಶಸ್ತ್ರಚಿಕಿತ್ಸೆಯ ಹಣ ಮರುಪಾವತಿ ಕುರಿತು ದಿನಾಂಕ 18/1/2025 ಗೋಪಾಲ್ ಗೌಡ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಂದ್ರೀಸ್ ಅಕ್ಮಲ್ ರವರು ಒಂದು ಮಗುವಿಗೆ ಮಾಡಿದ ಶಸ್ತ್ರಚಿಕಿತ್ಸೆ ವಿಫಲಗೊಂಡ ನಂತರ ಮಗುವಿನ ಖಾತೆಗೆ ಹಣವನ್ನು ಹಾಕಿರುತ್ತಾರೆ. ಡಾಕ್ಟರ್ ಇಂದ್ರೀಸ್ ಅಕ್ಮಲ್ ರವರ ತಪ್ಪಿಲ್ಲದಿದ್ದರೆ ಹಣ ಹಾಕುತ್ತಿದ್ದರ ಆ ಮಗುವಿನ ಪ್ರಕರಣ ಒಂದಾದರೆ ಮತ್ತೊಂದು ಅಮ್ಜದ್ ಪಾಷಾರವರಿಗೆ ದಿನಾಂಕ 9/5/2024 ಕಾಲು ಫ್ರಾಕ್ಚರ್ಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿಕೊಂಡು ಕಾಲಿನ ಶಸ್ತ್ರಚಿಕಿತ್ಸೆಯನ್ನು ಇದೇ ಡಾಕ್ಟರ್ ಮಾಡಿರುತ್ತಾರೆ. ಆದರೆ ಅಮ್ಜದ್ ಪಾಷಾರವರ ಶಸ್ತ್ರಚಿಕಿತ್ಸೆಯು ವಿಫಲವಾಗಿದ್ದು ಆ ಶಸ್ತ್ರಚಿಕಿತ್ಸೆಗೆ ಸರಿಸುಮಾರು 2 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿರುತ್ತಾರೆ. ರೋಗಿಯ ಮನೆಯವರು ರೋಗಿಯ ಕಾಲಿಗೆ ಹಾಕಿರುವ ಕಂಬಿಗಳ ಬಿಲ್ ಕೇಳಿದಾಗ ಬಿಲ್ ನೀಡಿರುವುದಿಲ್ಲ. ಹಾಗಾಗಿ ಬೇರೆ ರೋಗಿಗಳಿಂದ ತೆಗೆದ ಕಂಬಿ, ಕ್ಲ್ಯಾಂಪ್ ಇವೆಲ್ಲವನ್ನು ಮತ್ತೊಬ್ಬ ರೋಗಿಗೆ ಹಾಕುತ್ತಿರುವುದಾಗಿ ಅಮ್ಜದ್ ಪಾಷಾ ಕಡೆಯವರಿಗೂ ಅನುಮಾನ ಉಂಟಾಗಿರುತ್ತದೆ. ಈ ರೋಗಿ ಕಡೆಯವರಿಗೆ ಆಗಿರುವ ನಷ್ಟವನ್ನ ಪರಿಹರಿಸಲು ನಮ್ಮ ಸಂಸ್ಥೆಗೆ ದೂರನ್ನ ನೀಡಿರುತ್ತಾರೆ. ದೂರು ನೀಡಿದ ನಂತರ ಅವರ ಮನೆಗೆ ಹೋಗಿ ಪರಿಶೀಲಿಸಿದಾಗ ಆ ರೋಗಿಯ ಹಾಗೂ ಅವರ ಮನೆಯ ಪರಿಸ್ಥಿತಿ ಬಹಳ ಕಷ್ಟಕರವಾಗಿರುವುದು ಕಂಡು ಬಂದಿರುತ್ತದೆ. ದುಡಿಯುವ ವ್ಯಕ್ತಿಯು ಎದ್ದು ನಡೆಯಲಾರದ ಸ್ಥಿತಿಯಲ್ಲಿದ್ದರೆ ಮನೆಯನ್ನು ನಡೆಸುವವರು ಯಾರು? ಇಂತಹ ಸಂದರ್ಭದಲ್ಲಿಯೂ ರೋಗಿಯ ಸುಧಾರಣೆ ಕುರಿತು 2ನೇ ಶಸ್ತ್ರಚಿಕಿತ್ಸೆಯನ್ನು ಸಂಜೀವಿನಿ ಆಸ್ಪತ್ರೆಯಲ್ಲಿ 87,000 ರೂಪಾಯಿಗಳನ್ನು ಖರ್ಚು ಮಾಡಿ ಡಾಕ್ಟರ್ ರಫೂಫ್ ರವರು ಮಾಡಿರುವ ಶಸ್ತ್ರಚಿಕಿತ್ಸೆ ವಿಫಲಗೊಂಡಿರುತ್ತದೆ. 3ನೇ ಬಾರಿ ಜಿಸಿಎಸ್ ಆಸ್ಪತ್ರೆಯಲ್ಲಿ ಮಾಡಿರುವಂತಹ ಶಸ್ತ್ರಚಿಕಿತ್ಸೆ ಯಶಸ್ವಿಗೊಂಡಿದೆ. ಸ್ಪೋರ್ಟ್ಸ್ ಮೆಡಿಸಿನ್ ಸೆಂಟರ್ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆ ರಾಷ್ಟ್ರೀಯ ಅಧ್ಯಕ್ಷರು ನದೀಂ ಪಾಷಾ ಮತ್ತು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇವತ್ತಿನ ದಿನ ನಾವು ನಮ್ಮ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ವತಿಯಿಂದ ಮಾನ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಇವತ್ತು ಏನ್ ಮನವಿ ಕೊಟ್ಟಿದ್ದೀವಿ. ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಏನ್ ಲೂಟಿ ಹೊಡಿತಾ ಇದ್ದಾರೆ, ಆ ಲೂಟಿ ಹೊಡಿತಾ ಇರೋ ಬಗ್ಗೆ ನಾವು ಒಂದು ಮನವಿಯನ್ನ ಕೊಟ್ಟಿರ್ತೀವಿ. ಏಕೆ ಅಂದ್ರೆ ಇವರು ಖಾಸಗಿ ಹಾಸ್ಪಿಟಲ್ಗಳವರು ಯಾರೇ ಇರ್ಲಿ ಒಂದ್ ನಂಬಿಕೆ ಇಟ್ಕೊಂಡು ಹೋಗ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರ ಹತ್ರ ಚಿಕಿತ್ಸೆ ಪಡಿಸ್ತಾ ಇದಾರೆ ಅಂತ ಅಂದ್ರೆ ಸಾರ್ವಜನಿಕರು ಅವ್ರ ಹತ್ರ ಅವ್ರ ನಂಬಿಕೆ ಇಟ್ಕೊಂಡ್ ಹೋಗಿರ್ತಾರೆ. ಯಾಕಂದ್ರೆ ಸಾರ್ವಜನಿಕರಿಗೆ ಬೇಕಾದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಇದೆ, ಅಥವಾ ಯಶಸ್ವಿನಿ ಗಾರ್ಡನ್ ನಡೆಯುವಂತದ್ದು ಹಾಸ್ಪಿಟಲ್ಗಳು ಇದೆ, ಅಥವಾ ಈ ತರ ಹಲವಾರು ಸವಲತ್ತು ಇರುವಂತ ಹಾಸ್ಪಿಟಲ್ಗಳಿದೆ. ಅದನ್ನೆಲ್ಲ ಬಿಟ್ಟು ಖಾಸಗಿ ಹಾಸ್ಪಿಟಲ್ಗಳಿಗೆ ಹೋಗೋದೇನಕ್ಕಂದ್ರೆ ಸಾರ್ವಜನಿಕರು ಏನು ಉತ್ತಮವಾದ ಚಿಕಿತ್ಸೆಯನ್ನ ಕೊಡ್ತಾರೆ ಅಂತ ಒಂದು ನಂಬಿಕೆಯನ್ನ ಇಟ್ಕೊಂಡು ಹೋಗ್ತಾರೆ. ಆದ್ರೆ ಈ ಗೋಪಾಲ್ಗೌಡ ಹಾಸ್ಪಿಟಲ್ ಅಲ್ಲಿ ಮತ್ತೆ ಇನ್ನೂ ಒಂದು ಹಾಸ್ಪಿಟಲ್ ಜಿಸಿಎಸ್ ಹಾಸ್ಪಿಟಲ್ ಅಲ್ಲಿ ಅಂತ ಎಷ್ಟು ಹಾಸ್ಪಿಟಲ್ ಏನೇನು ಅವ್ಯವಹಾರಗಳು ನಡೀತಾ ಇದೆ, ಮತ್ತೆ ಈ ಬೇರೆ ಪೇಷಂಟ್ ಇಂದ ತೆಗ್ದಿರೋಂತ ರಾಡು ಆ ಬೇರೆ ಪೇಷಂಟ್ ಗೆ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಬೇರೆ ಪೇಷಂಟ್ ತೆಗ್ದಿರೋಂತ ಕ್ಲಾಂಪ್ಗಳು, ಬೇರೆ ಪೇಷಂಟ್ ನ ತೆಗ್ದಿರೋದು ಸ್ಕ್ರೂಗಳು, ಅದನ್ನ ಎಲ್ಲ ಬೇರೆ ಪೇಷಂಟ್ ಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ರಾಡ್ ಹಾಕಿರೋ ಬಿಲ್ ಕೊಡಿ ಅಂದ್ರೆ ಬಿಲ್ ಕೊಡಕ್ ಆಗ್ತಾ ಇಲ್ಲ. ಅವ್ರು ಗೋಪಾಲ್ಗೌಡ ಹಾಸ್ಪಿಟಲ್ ಅವರು ಒಂದು ಸಾದಾ ಪೇಪರ್ ಅಲ್ಲಿ ಒಂದು ವೈಟ್ ಪೇಪರ್ ಮೇಲೆ ಸೀನ್ ಹಾಕಿ 12,000 ರೂಪಾಯಿ ಅಂತ ಬರ್ಕೊಟ್ಟಿರ್ತಾರೆ. ಅದು ಸಹಿತ ನಮ್ಮ ಹತ್ರ ಇದೆ. ಆ ರಾಡ್ ಪರ್ಚೇಸ್ ಮಾಡಿ ಬಿಲ್ ಕೊಡಿ ಅಂದ್ರೆ ಅವ್ರು ಕೊಡಕ್ ಆಗ್ತಾ ಇಲ್ಲ. ಅಷ್ಟು ನಾವು ನಾಯಿಗೆ ಬೆಲೆ ಕೊಡುವಷ್ಟು ಮನುಷ್ಯಗೆ ಬೆಲೆ ಇಲ್ದಂಗೆ ಈ ಖಾಸಗಿ ಹಾಸ್ಪಿಟಲ್ ಅವರು ಮನುಷ್ಯಗಳ ಜೊತೆ ಮನುಷ್ಯ ಜೀವಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ನಾವು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಇವತ್ತಿನ ದಿನ ಏನ್ ಮನವಿ ಕೊಟ್ಟಿದ್ದೀವಿ, ಅದನ್ನ ಜಿಲ್ಲಾಧಿಕಾರಿಗಳು ತಕ್ಷಣ ಅವ್ರ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕೆಂದು ನಾವು ನಮ್ಮ ಸಂಸ್ಥೆ ವತಿಯಿಂದ ಕೇಳ್ಕೊತಾ ಇದ್ದೀವಿ. ಎಷ್ಟು ಜನಕ್ಕೆ ಈ ತರ ಆಗಿದೆ ಸರ್? ನಾವು ಮೊದಲು ನಮ್ಮ ನಾಮೂಲ ತಾಲೂಕಲ್ಲಿ ಇನ್ನೊಂದು ಮಗುಗಾಗಿತ್ತು, ಸೇಮ್ ಇಶ್ಯೂ ಇತ್ತು. ಅದ್ರ ಬಗ್ಗೆ ನಾವು ದೂರು ಕೊಟ್ಟಿದ್ವಿ. ಅದ್ರ ಬಗ್ಗೆ ದೂರು ಕೊಟ್ಟಿದ್ದಕ್ಕೆ ಆ ಗೋಪಾಲ್ಗೌಡ ಹಾಸ್ಪಿಟಲ್ ಅವರೇ ಏನ್ ಖರ್ಚು ಬಂದಿತ್ತು ಮೊದಲನೇ ಆಪರೇಷನ್ದು ಏನ್ ಫೇಲ್ ಆಯ್ತು ಅದ್ರದ್ದು ದುಡ್ಡು ಪುನಃ ಪೇಷಂಟ್ ಕಡೆಯವ್ರಿಗೆ ಹಾಕೊಟ್ರು. ಮತ್ತೆ 2ನೇ ಆಪರೇಷನ್ದು ಅದೇನಿದೆ ಅವ್ರು ಖರ್ಚು ಮಾಡಿರೋದಕ್ಕೆ ನಾವು ಅದೇನು ಕೇಳಕ್ ಹೋಗಿಲ್ಲ. ಮತ್ತೆ ಇದು 2ನೇ ಪೇಷಂಟ್ ನಾವು ಕೊಟ್ಟಿರೋದು. ಇಂತ ಹಲವಾರು ಪೇಷಂಟ್ ಗಳಿದೆ. ನಾವು ಇಂತ ಕೆಣ್ಕೊಂಡ್ ಹೋಗ್ತಾ ಇದೀವಿ ಅಂದ್ರೆ ಇಂತ ಹಲವಾರು ಪೇಷಂಟ್ ಗಳು ಈಗ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಸಾರ್ವಜನಿಕರು ದೂರುಗಳು ನಮ್ಗೆ ಕೊಡ್ತಾ ಇದ್ದಾರೆ.
ನಮ್ಮನ್ನ ಈ ತರ ದ್ರೋಹ ಆಗಿದೆ, ಈ ತರ ಮೋಸ ಆಗಿದೆ ಅಂತ ಬಹಳಷ್ಟು ಪೇಷಂಟ್ಗಳು ನಮ್ಮ ಹತ್ರ ಬರ್ತಾ ಇದೆ ಈಗ. ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳು ನಾವು ಏನ್ ಮನವಿ ಕೊಟ್ಟಿದ್ವಿ ಅದ್ರ ಬಗ್ಗೆ ಬೇಗ ತಕ್ಷಣ ಕಠಿಣ ಕ್ರಮನ ತೆಗೆದುಕೊಂಡಿಲ್ಲ ಅಂದ್ರೆ ನಾವು ರಾಜ್ಯ ಮಟ್ಟ ಒಂದು ಉಗ್ರ ಹೋರಾಟವನ್ನು ಸಹಿತ ಮಾಡಬೇಕಾಗುತ್ತೆ ಅಂತ ನಾವು ಈ ಮೂಲಕ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ನಾವು ಕೇಳ್ಕೊತಾ ಇದೀವಿ.